ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾಸ್ ಕಿಚನ್. ರೀಸೆಂಟಾಗಿ ಶುರು ಆಗಿರೋವಂಥ ದೀಪಾಸ್ ಕಿಚನಲ್ಲಿ ಬರೋವಂಥ ರೆಸಿಪೀಸನ್ನು ನೋಡಿ ತುಂಬ ಜನ ಇಷ್ಟಪಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಿದ್ದೀರಾ. ಎಲ್ರಿಗೆ ಮೊದಲನೇದಾಗಿ ಧನ್ಯವಾದಗಳು. ಹಾಗೆ ದೀಪಾಸ್ ಕಿಚನಲ್ಲಿ ಬರೋವಂಥ ರೆಸಿಪೀಸನ್ನು ನೋಡಿ ಇಷ್ಟಪಟ್ಟು ತುಂಬ ಜನ ಪುಳಿಯೋಗರೆ ಗೊಜ್ಜನ್ನು ಕೇಳಿದ್ದಾರೆ. ಇದು ತುಂಬಾ ಖುಷಿ ಅನ್ನಿಸ್ತು. ಅದಕ್ಕೆ ಇವತ್ತಿನ ವಿಡಿಯೋನಲ್ಲಿ ಪುಳಿಯೋಗರೆ ಗೊಜ್ಜಿನ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಪಕ್ಕಾ ದೀಪಾಸ್ ಕೈ ರುಚಿ ಪುಳಿಯೋಗರೆ ಗೊಜ್ಜನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಒಂದು ರೆಸಿಪಿ 1 kg ಆಗುವಷ್ಟು ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ತುಂಬಾ ಮುಖ್ಯ. ಮೊದಲನೇದಾಗಿ 8ರಿಂದ 10 ಒಣಮೆಣಸಿನ್ಕಾಯಿ, ಅರ್ಧ ಕಪ್ಪಷ್ಟು ಉಪ್ಪು, ಅರ್ಧ ಕಪ್ ಕಡಲೆ ಬೀಜ, 1 ಕಪ್ಪಷ್ಟು ಬೆಲ್ಲನ ನಾವು ಪುಡಿ ಮಾಡಿ ಇಟ್ಕೊಳ್ಳೋಣ. ಹಾಗೆ ಅರ್ಧ ಕಪ್ಪಷ್ಟು ಕಾಳು ಮೆಣಸು, ಅರ್ಧ ಕಪ್ ಮೆಂತೆ, ಬಿಳಿ ಎಳ್ಳನ್ನು ನಾನಿಲ್ಲಿ 100 ಗ್ರಾಮಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಕಡಲೆಬೇಳೆ ಅರ್ಧ ಕಪ್ಪಷ್ಟು ಕಡಲೆಬೇಳೆ, ಅರ್ಧ ಕಪ್ ಜೀರಿಗೆ, ಸಾಸಿವೆನ ಮಾತ್ರ ಸ್ವಲ್ಪ ಕಮ್ಮಿ ತೊಗೊಳ್ಳಿ, ಇಲ್ಲಾಂದರೆ ಕಹಿ ಬರುತ್ತೆ. 1/4 ಕಪ್ಪಷ್ಟು ಸಾಸಿವೆ, ಒಗ್ಗರಣೆಗೆ ಕರಿಬೇವು, ಮನೆಯಲ್ಲೇ ರೆಡಿ ಮಾಡಿ ಇಟ್ಟಿರುವಂತಹ ಖಾರದ ಪುಡಿ, ಅರಿಶಿನ, ಹುಣಸೆಹಣ್ಣು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ತುಂಬಾ ಮುಖ್ಯ ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ. ಈಗ ಇಲ್ಲಿ ನಾನು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ದೀನಿ ಎಲ್ಲನೂ. ಈಗ 1 ತಂಬಿಗೆ ಅಷ್ಟು ನೀರನ್ನು ತೊಗೊಂಡು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಉಪ್ಪನ್ನು ಹಾಕಿ 150 ಗ್ರಾಮಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಈ ಒಂದು ರಸ ನಮಗೆ ಗೊಜ್ಜಿನ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ನೆನೆಯೋಕ್ಕೆ ಬಿಡೋಣ. ಈಗ ಒಂದು ಕಡಾಯಿನ ಬಿಸಿ ಮಾಡೋದಕ್ಕೆ ಇಟ್ಟು ಬೇಳೆ ಎಲ್ಲನೂ ನಾವು ಚೆನ್ನಾಗಿ ಹುರಿದಿಟ್ಕೋಬೇಕು. ಲೋ ಫ್ಲೇಮಲ್ಲಿ ಗಮ್ಮಂತ ವಾಸನೆ ಬರೋ ಥರ ಹುರಿದಿಟ್ಕೊಳ್ಳೋಣ. ಪ್ರತಿಯೊಂದು ಬೇಳೆನೂ ನಾವು ಸಪ್ರೇಟಾಗಿ ಹುರಿದಿಟ್ಕೋಬೇಕು, ಒಟ್ಟಿಗೆ ಹುರಿಬೇಡಿ. ಈ ಥರ ನಾವು ಎಲ್ಲ ಸಪ್ರೇಟಾಗಿ ಕಡಲೆಬೇಳೆ, ಮೆಂತೆ, ಎಳ್ಳು ಪ್ರತಿಯೊಂದೂ ಚೆನ್ನಾಗಿ ಹುರಿದು ಗಮ್ಮಂತ ವಾಸನೆ ಬರೋ ಥರ ರೆಡಿ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟು ಪುಡಿ ಮಾಡ್ಕೋಬೇಕು. ತುಂಬ ಜನ ಕೇಳಿದ್ರಿ ಪುಳಿಯೋಗರೆ ಗೊಜ್ಜಿನ ರೆಸಿಪಿ ಬೇಕು ಅಂತ. ಹಾಗೆ ಪುಳಿಯೋಗರೆ ಗೊಜ್ಜನ್ನು ಕೂಡ ಕೇಳಿದ್ದೀರಾ. ಇದು ತುಂಬ ಖುಷಿಯಾಗಿ ಈ ಒಂದು ರೆಸಿಪಿನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಒಂದು ಗೊಜ್ಜು ಸುಮಾರು ಒಂದು 15ರಿಂದ 20 ಜನಕ್ಕಾಗುವಷ್ಟು ಗೊಜ್ಜನ್ನು ರೆಡಿ ಮಾಡ್ತಾ ಇದ್ದೀನಿ. ಈಗ ನೋಡಿ ಇಲ್ಲಿ ಬಿಳಿ ಎಳ್ಳನ್ನು ಕೂಡ ಹಾಕಿ ಗಮ್ಮಂತ ವಾಸನೆ ಬರೋ ಥರ ಹುರಿದಿಟ್ಕೊಳ್ಳಿ. ಸಾಸಿವೆನ ಮಾತ್ರ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ನಾವು ಇದನ್ನು ಹುರಿದಿಟ್ಕೋಬೇಕು, ಯಾಕಂದರೆ ಕಡಾಯಿ ಚೆನ್ನಾಗಿ ಬಿಸಿಯಾಗಿರುತ್ತೆ. ತುಂಬ ಬೇಗ ಸಾಸಿವೆ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನೆಲ್ಲ ಹುರಿದು ಈಗ ತಣ್ಣಗಾಗೋದಕ್ಕೆ ಬಿಡೋಣ. ಒಂದು ಪ್ಲೇಟಲ್ಲಿ ತೆಗೆದು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಸೊ ಅಲ್ಲಿವರೆಗೆ ನಾವು ಹುಣಸೆಹಣ್ಣು ಹಾಗೆ ಉಪ್ಪನ್ನು ನೆನೆಯೋಕ್ಕೆ ಇಟ್ಟಿದ್ವಿ. ಈಗ ಇದರ ರಸನ ನಾವು ತೆಗೆದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಇಲ್ಲಿ ಬೇಳೆ ಎಳ್ಳನ್ನು ಚೆನ್ನಾಗಿ ತಣ್ಣಗಾಗಿದೆ. ಇದನ್ನು ಪುಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ ಈ ಥರ ಮಿಕ್ಸ್ ಹಾಕ್ಕೊಂಡು ತುಂಬ ನೈಸಾಗಿ ಪೌಡ್ರ್ ಥರ ಇಲ್ದಿರ ತರಿಯಾಗಿ ಪುಡಿ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ದೊಡ್ಡ ಕಪ್ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 2 ಸ್ಪೂನಷ್ಟು ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಈಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಲೈಟಾಗಿ ಅರ್ಧ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಅರ್ಧ ಫ್ರೈ ಆಗ್ತಾ ಇದ್ದ ಹಾಗೆ ಇದಕ್ಕೆ 2ರಿಂದ 3 ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಸೇರಿಸ್ಕೊಂಡು ಇದು ಎರಡನ್ನೂ ನಾವು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಕರಿಬೇವು, 10ರಿಂದ 12 ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ರುಚಿ ಹಾಗೆ ಕಲರ್ ಚೆನ್ನಾಗಿ ಬರುತ್ತೆ. ಒಣಮೆಣಸಿನ್ಕಾಯಿನ ಹಾಕಿದ್ಮೇಲೆ ನಾವು ರೆಡಿ ಮಾಡಿ ಇಟ್ಟಿರೋವಂಥ ಹುಣಸೆ ರಸನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಕ್ವಾಂಟಿಟಿ ಮೇಲೇ ಡಿಪೆಂಡ್ ಆಗಿರುತ್ತೆ. ನಮಗೆ ಎಷ್ಟು ಗೊಜ್ಜು ಬೇಕು ಅನ್ನೋದ್ರ ಮೇಲೆ ನಾವು ಹುಣಸೆ ರಸನ ಸೇರಿಸ್ಕೋಬೇಕಾಗುತ್ತೆ. ಈಗ ಪುಡಿ ಮಾಡಿ ಇಟ್ಟಿರೋವಂಥ ಪೌಡ್ರನ್ನು, ಬೇಳೆ ಎಲ್ಲ ಹುರಿದಿದ್ವಲ್ಲ ಆ ಒಂದು ಪುಡಿನ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಗಂಟಿಲ್ದಿರ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಗೊಜ್ಜು ಕಂಪ್ಲೀಟಾಗಿ ರೆಡಿ ಆಗೋವರೆಗೂ ಲೋ ಫ್ಲೇಮಲ್ಲೇ ಇರಬೇಕು. ಈಗ 1 ಕಪ್ಪಷ್ಟು ಪುಡಿ ಮಾಡಿ ಇಟ್ಕೊಂಡಿರೋವಂಥ ಬೆಲ್ಲನ ಸೇರಿಸಿ ಸ್ವಲ್ಪ ಬೆಲ್ಲನ ಈ ಥರ ಕರಗಿಸ್ಕೊಳ್ಳೋಣ. ಬೆಲ್ಲ ಸ್ವಲ್ಪ ಕರಗಿದ ಮೇಲೆ 2 ಸ್ಪೂನಷ್ಟು ಅರಿಶಿನ, 4 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನೀವು ನಿಮಗೆ 4-5 ಜನಕ್ಕೆ ಬೇಕು ಅಂತ ಹೇಳಿದ್ರೆ ಎಲ್ಲನೂ ಸ್ವಲ್ಪ ನೀವು ಹಾಕಿ 2 ಸ್ಪೂನಷ್ಟು ಬೇಳೆನ ಹಾಕ್ಕೊಂಡು ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡ್ಕೋಬೋದು.
ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು ಇಂಗ್ರೀಡಿಯೆಂಟ್ಸನ್ನು ಕೂಡ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಸೊ 1 kg ಆಗುವಷ್ಟು ಪುಳಿಯೋಗರೆ ಗೊಜ್ಜಿನ ರೆಸಿಪಿ ಇದಾಗಿದೆ. ಈಗ ಇದನ್ನು ನಾವು ಚೆನ್ನಾಗಿ 5ರಿಂದ 10 ನಿಮಿಷ ಕುದಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ. ನೋಡಿ, ಇಲ್ಲಿ ಎಣ್ಣೆ ಈ ಥರ ಚೆನ್ನಾಗಿ ಮೇಲೆ ಬಿಟ್ಕೋಬೇಕು. ಈ ಥರ ನಾವು ಪುಳಿಯೋಗರೆ ಗೊಜ್ಜನ್ನು ಕುದಿಸ್ಕೊಳ್ಳೋಣ. ಈಗ ರುಚಿಯಾಗಿರುವಂಥ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಕಲಿಸ್ಕೊಂಡು ತಿಂತಾಯಿದ್ರೆ ಆಹಾ, ಅದ್ಭುತವಾಗಿ ಇರುತ್ತೆ. ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ರುಚಿ ಹೇಗಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮೈ ಚಾನಲ್, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.